ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರೇಣು ಶೇಖರ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಮಾಸದ ಮೊದಲನೆಯ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಾನಿವತ್ತು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನ ಹೇಗೆ ಕೂರಿಸಿದ್ದೀನಿ, ಹಾಗೆ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತಲೂ ಕ್ಲಿಯರಾಗಿ ತೋರಿಸ್ತೀನಿ. ಬಟ್ ಪೂಜೆನ ಕಳಶ ಇಡುವುದರಿಂದ ಹಿಡಿದು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸೊ ನಾನು ಶಾರ್ಟ್ಕಟ್ಟಾಗಿ, ಅಂದರೆ ಪೂಜೆಗೆ ಅಲಂಕಾರ ಆಗಿದ ಮೇಲೆ ನಾನು ವಿಡಿಯೋನ ಶೂಟ್ ಮಾಡಿದ್ದೀನಿ. ಸೊ ಅಲ್ಲಿಂದ ಇವತ್ತಿನ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಹೇಗೆ ಪೂಜೆ ಮಾಡಿದ್ದೀನಿ, ಹಾಗೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ಹಬ್ಬಕ್ಕೆ ತಯಾರಿಗಳು ನಡೆದಿದೆ, ಹಾಗೆ ಊಟದ ಸ್ಪೆಷಲ್ನಿಂದ ಹಿಡಿದು ಸಂಜೆ ಮುತ್ತೈದೆಯರು ಬರುವುದರಿಂದ ಹಿಡಿದು ನೈಟ್ ತನಕ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಮಿಸ್ ಮಾಡದೆ ಕ್ಲಿಯರಾಗಿ ನೋಡಿ, ಓಕೆನಾ? ಹಾಗೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರಂತ ನೀವು ನೋಡ್ಕೊಂಡು ಬನ್ನಿ. ಹಾಗೆ ನಾನಿವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಕಂಪ್ಲೀಟಾಗಿ ನೋಡ್ಬೋದು ಇಲ್ಲಿ. ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ. ಇವಾಗ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆ ದೇವರ ಕೋಣೆ. ನಮ್ಮನೆ ದೇವರ ಕೋಣೆಯಲ್ಲಿ ನಮ್ಮನೆ ದೇವರಾದಂತಹ ವೆಂಕಟೇಶ್ವರ ಸ್ವಾಮಿನ ನೋಡ್ತಾ ಇರ್ಬೋದು. ಈ ಫೋಟೋವನ್ನು ನಾವು ದೊಡ್ಡದಾಗಿ ಇಟ್ಟಿದ್ದೀವಿ. ಸೊ ಈ ವರ್ಷದ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ವಿಶೇಷತೆ ಏನಂತ ಹೇಳಿದರೆ, ನಾನು ದೇವಿ ಕಳಶಕ್ಕೆ ಮುಖವಾಡನ ಇಟ್ಟಿದ್ದೀನಿ. ಹಿಂದೆಲ್ಲ ಪೂಜೆ ಮಾಡ್ತಿದ್ದೆ, ಬಟ್ ಕಳಶ ಇಟ್ಟು ಪೂಜೆ ಮಾಡ್ತಿದ್ದೆ. ಈ ವರ್ಷ ಮುಖವಾಡ ಇಟ್ಟು ಪೂಜೆ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಇಷ್ಟೊಂದು ಸಿಂಪಲ್ಲಾಗಿ ಪೂಜೆ ಮಾಡಿರೋದು. ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಆ ತಾಯಿಯಲ್ಲಿ ಕೇಳ್ಕೊಳ್ತೇನೆ. ಇವಾಗ ನೈವೇದ್ಯಕ್ಕೆ ನಾನು ಏನೇನು ನೈವೇದ್ಯನ ಇಟ್ಟಿದ್ದೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 5 ಥರದ ಹಣ್ಣುಗಳನ್ನು ಇಟ್ಟಿದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ನು ಕೂಡ ಇಟ್ಟಿದ್ದೀನಿ. ರವೆ ಲಡ್ಡು, ಹೋಳಿಗೆ, ಲೆಮನ್ ರೈಸ್, ಹಾಗೆ ಮೊಸರನ್ನ, ಪಂಚಾಮೃತನೂ ಕೂಡ ಇಟ್ಟಿದ್ದೀನಿ. ಇವಿಷ್ಟು ನೈವೇದ್ಯಗಳು. ಇವಾಗ ಫೈನಲಾಗಿ ನಮ್ಮನೆ ದೇವಿನ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ. ನಂತರ ನಾನು ಲಂಚ್ ರೆಸಿಪಿ ಏನೇನು ಮಾಡಿದೆ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕಾವೇರಿ ನೀರ
ನೋಡಿದ್ರಲ್ಲ, ಇವಾಗ ನಾನಿಲ್ಲಿ ಅಡುಗೆ ಮನೆ ಸೈಡ್ ಬರ್ತಾಯಿದ್ದೀನಿ. ಅಂದರೆ ಮಧ್ಯಾಹ್ನದ ಊಟಕ್ಕೆ ಕೆಲವೊಂದು ಸ್ಪೆಷಲ್ ಅಡುಗೆಗಳು ಮಾಡಬೇಕಾಗಿದೆ. ಸೊ ಮೊದಲನೇದಾಗಿ ನಾನಿಲ್ಲಿ ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಣಕನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಈಚೆ ಕಡೆ ತೊಗರಿಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ನಾನಿಲ್ಲಿ ಹೋಳಿಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನನೂ ಸಹ ಮಾಡಲಿಕ್ಕಂತ ಒಂದು ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಹಾಲನ್ನು ಕೂಡ ಇಟ್ಕೊಂಡಿದ್ದೀನಿ. ಪಾಯಸ ಮಾಡಬೇಕಲ್ವ, ಸೊ ಪಾಯಸಕ್ಕೋಸ್ಕರ ಹಾಲನ್ನು ಕುದಿಸ್ಕೊತಾ ಇದ್ದೀನಿ. ಅದೇ ಟೈಮಲ್ಲಿ ನನ್ನ ಮಗ ಬರ್ತಾ ಇದ್ದಾನೆ ನೋಡಿ, ಏನೋ ಒಂದು ಮಾಡ್ತಾ ಇದ್ದಾನೆ. ನೀವು ಕೂಡ ನೋಡ್ಬೋದು ಅವನೇನು ಮಾಡ್ತಾ ಇದ್ದಾನಂತ. ನೋಡ್ತಾ ಇರಿ. ಅವನೇನಿಲ್ಲ, ಅವ್ನ ತಿಂಡಿನ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಆವಾಗ ತಿಂಡಿ ಕೇಳ್ತಾ ಇದ್ದ, ಅವನೇ ಬಂದು ಆ ಪ್ಲೇಸಲ್ಲಿ ಇದ್ದಂಥ ತಿಂಡಿ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ತಿಂಡಿನ ಎತ್ತಿಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬಾಲ್ಕನಿಯಲ್ಲಿ ಅಡ್ಕೊಳ್ತಾ ಇದ್ದಾನೆ. ಈ ಕಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಂದು ಬೆಂಡೆಕಾಯಿ ಪಲ್ಯಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನಿಲ್ಲಿ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಒಂದು ಬೆಂಡೆಕಾಯಿ ಪಲ್ಯಗೆ. ಹಾಗೆ ಹೂರಣ ರೆಡಿ ಮಾಡ್ಕೋಬೇಕಲ್ವಾ. ಇಲ್ಲಿ ಬೇಳೆ ಆಲ್ರೆಡಿ ರೆಡಿ ಆಗಿದೆ. ತೊಗರಿಬೇಳೆ ಬೇಯಿಸ್ಕೊಂಡಾಗಿದೆ. ಇದಕ್ಕೆ ನಾನು ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಹೂರಣಕ್ಕೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಬೆಲ್ಲ ಸೇರಿಸ್ಬೇಕಾಗತ್ತೆ. ಬೆಲ್ಲ ಸೇರಿಸೋಕ್ಕಿಂತ ಮುಂಚೆ ನಾನು ನಿಮಗೊಂದು ಟಿಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಲ್ಲನ ಪುಡಿ ಮಾಡ್ಕೋಬೇಕು. ಕೆಲವರು ಮಿಕ್ಸಿಲೆಲ್ಲ ಪುಡಿ ಮಾಡಿಸ್ಕೊತಾರೆ. ಸೊ ನಾನಿಲ್ಲಿ ಬೆಲ್ಲನ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಈ ರೀತಿ ದಪ್ಪದಾದ ಒಂದು ಕವರನ್ನು ತಗೊತೀನಿ. ಈ ಕವರ್ ಒಳಗಡೆ ಬೆಲ್ಲನ ಸೇರಿಸ್ಬಿಟ್ಟು ಚೆನ್ನಾಗಿ ಕುಟಾಣಿಯಿಂದ ಪುಡಿ ಮಾಡ್ಕೊತೀನಿ. ಇಲ್ಲೇನು ಮೇನ್ ಪಾಯಿಂಟ್ಸ್ ಏನಂದರೆ, ಈ ಕಡೆ ಕಲ್ಲು ಸಹ ಕುಟ್ಟಿರುವಂಥ ಕಲ್ಲೂ ಬೆಲ್ಲ ಹಿಡಿಯೋದಾಗೆ ಇರುತ್ತೆ. ಅಂದರೆ ಕಲ್ಲು ಗಲೀಜಾಗಲ್ಲ, ಕೆಳಗಡೆ ಸ್ಲ್ಯಾಬು ಸಹ ಗಲೀಜಾಗಲ್ಲ. ಹಾಗೆ ನೀಟಾಗಿ ಕವರ್ ಒಳಗಡೆ ಇರುತ್ತೆ ಬೆಲ್ಲ. ನೋಡ್ತಾ ಇದ್ದೀರಲ್ಲ, ಸ್ಲ್ಯಾಬು ಸಹ ಗಲೀಜಾಗಲಿಲ್ಲ, ಕಲ್ಲು ಸಹ ಏನೂ ಗಲೀಜಾಗಿಲ್ಲ. ನಾನು ಕುಟ್ಟಿರುವಂಥ ಈ ಒಂದು ಕುಟಾಣಿ ಇದೆಯಲ್ಲ, ಅದು ಸಹ ಗಲೀಜಾಗಿಲ್ಲ. ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಬೆಲ್ಲ ಚೆನ್ನಾಗಿ ಪುಡಿ ಆಗುತ್ತೆ, ಅದರೊಳಗಡೆ ಇರುತ್ತೆ. ಬೇಕಿದ್ದರೆ ನಾವು ಆ ಬೆಲ್ಲನ ಯೂಸ್ ಮಾಡಿಕೊಂಡು ನಂತರ ಅದೇ ಕವರಲ್ಲೂ ಸಹ ಮತ್ತೆ ಬೇಕಂದರೆ ರೀಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡಸ್ಟ್ಬಿನ್ಗೂ ಸಹ ಹಾಕ್ಬೋದು. ಈ ಒಂದು ಮೆಥಡು ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆದರೆ ಕವರ್ ಮಾತ್ರ ತುಂಬ ದಪ್ಪ ಇರಬೇಕು. ತೆಳ್ಳಗಿದ್ದರೆ ಬೇಗ ಹರಿದೋಗುತ್ತೆ. ಅಂದರೆ ಬೆಲ್ಲ ನಾವು ಜಜ್ಜಿದಾಗ ಆ ಬೆಲ್ಲ ಆಚೆ ಬಂದುಬಿಡುತ್ತೆ. ಈ ಥರ ತಿಕ್ಕಾದೊಂದು ಕವರ್ ಇಟ್ಕೊಂಡ್ರೆ ನಾವು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ನ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗೇನೋ ಇಷ್ಟ ಆಯಿತು ತುಂಬ. ಬಟ್ ನಾನೇ ಇದನ್ನು ಮಾಡಿರೋದು, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೆಲ್ಲೂ ನೋಡಿರೋದು ಅಲ್ವೇ ಅಲ್ಲ, ನನಗೆ ಯಾರೂ ಹೇಳಿರೋದು ಅಲ್ಲ. ಸೊ ಈ ಒಂದು ಟ್ರಿಪ್ನ ನೀವು ಕೂಡ ಟ್ರೈ ಮಾಡಿ. ಈ ಕಡೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ನಮ್ಮ ಕಡೆ ಪದಾರ್ಥ ಅಂತ ಹೇಳ್ತೀವಿ, ಬಟ್ ಇಲ್ಲೆಲ್ಲ ಸಾಗು ಅಂತ ಹೇಳ್ತಾರೆ. ಸೊ ಇವಾಗ ಸಾಗುನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಇವಾಗ ಕೆಲವೊಂದು ತರಕಾರಿನ ಆ್ಯಡ್ ಮಾಡಿಬಿಟ್ಟು, ಕಡಲೆಕಾಳನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇವಾಗ 2 ವಿಸಿಲ್ನ ಕೂಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಬೇಬಿ ಕಾರ್ನ್ನ ಫ್ರೈ ಮಾಡ್ಕೋಬೇಕಂತ ಮಸಾಲ ಹಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆಯಲ್ಲಿ ನಾನು ಬೇಯಿಸ್ಕೊಂಡಿರುವಂಥ ಈ ಎಲ್ಲ ವೆಜಿಟೇಬಲ್ಸ್ನ ಗ್ರೀನ್ ಮಸಾಲದಲ್ಲಿ ಕುದಿಸ್ತಾ ಇದ್ದೀನಿ. ಅಂದರೆ ಮಸಾಲನ ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ವೆಜಿಟೇಬಲ್ ಕುರ್ಮ ರೆಡಿಯಾಗಿದೆ. ಹಾಗೆ ಪಾಯಸ ಮಾಡಬೇಕಲ್ವ. ಸೊ ಏನಾದರೂ ಒಂದು ಸ್ವೀಟ್ ಅಂತ ಮಾಡಬೇಕಲ್ವ ಹಬ್ಬದಲ್ಲಿ. ನಾನು ಇವಾಗ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೇಮಿಯಾನ ಹುರಿದಿಟ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನೈಲಾನ್ ಸಾಬಕ್ಕಿ ಅಂತ ಬರುತ್ತೆ, ಅದು ಚಿಕ್ಕದಾಗಿರುತ್ತೆ. ಸೊ ಅದನ್ನು ಕೂಡ ಹುರಿದಿಟ್ಕೊತಾ ಇದ್ದೀನಿ. ಆ ಒಂದು ಸಾಬಕ್ಕಿ ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸಾಬಕ್ಕಿ ಮತ್ತು ಸೇಮಿಯಾನು ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾಯಸನ ರೆಡಿ ಮಾಡ್ತಾಯಿದ್ದೀನಿ. ಈ ಸಾಬಕ್ಕಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ತುಪ್ಪವನ್ನು ಸೇರಿಸಿ ಸಾಬಕ್ಕಿನ ಚೆನ್ನಾಗಿ ಹುರ್ಕೊಂಡು ಅದರದೊಂದು ಘಮ ಬರೋ ತನಕ ಹುರಿತಾ ಇದ್ದೀನಿ.
ನಂತರ ಇದು ಹುರಿದಾದಮೇಲೆ ನಾನಿಲ್ಲಿ ಹಾಲನ್ನು ಕುದಿಸ್ಬಿಟ್ಟು ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ. ಇವಾಗ ಪಾಯಸನೂ ಕೂಡ ರೆಡಿ ಆಗ್ತಾಯಿದೆ, ಇನ್ನೊಂದು ಸೈಡಲ್ಲಿ ಪಾಯಸನೂ ಕೂಡ ರೆಡಿ ಆಗ್ತಾಯಿದೆ. ಹಾಗೆ ರಸಮ್ ಮಾಡಬೇಕಲ್ವ, ಸೊ ರಸಮ್ಗೂ ಕೂಡ ನಾನು ಸೈಡಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರುವಂತಹ ಬೇಳೆನ, ಆ ಬೇಳೆ ನೀರನ್ನು ಈ ಒಂದು ರಸಮ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ರಸಮ್ ಪೌಡರ್ ಹಾಗೆ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿದರೆ ಬೇಳೆ ರಸಮ್ ರೆಡಿ ಆಗೋಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಬೇಳೆ ರಸಮ್ ರೆಡಿಯಾಗಿದೆ. ಇವಾಗ ನಾನು ಫೈನಲಿ ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀನಿ. ಈ ಒಂದು ಒಬ್ಬಟ್ಟನ್ನು ಮೊದಲಿಗೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ, ತಾಯಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ನಾವು ಊಟಕ್ಕಂತನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿರುವಂತಹ ಸಾಫ್ಟಾಗಿರುವಂತಹ ಒಬ್ಬಟ್ಟು ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಕ್ಕೂ ನಾವು ಬಾಳೆ ಎಲೆ ಮೇಲೇ ಊಟ ಮಾಡೋದು, ಅಂದರೆ ಬಾಳೆ ಎಲೆಯಲ್ಲೇ ಊಟ ಮಾಡೋದು. ಸೊ ಹಬ್ಬದ ವಾತಾವರಣ ಅಂತ ಗೊತ್ತಾಗೋದು ಆವಾಗಲೇ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಮೊದಲಿಗೆ ಒಬ್ಬಟ್ಟನ್ನ ಊಟ ಆಗುತ್ತೆ. ಇವಾಗ ಎಲ್ಲರೂ ಕೂಡ ಬಾಳೆ ಎಲೆ ಮೇಲೆ ಊಟ ಮಾಡ್ತಾ ಇರೋದು. ಎಲ್ರಿಗೂ ಒಬ್ಬಟ್ಟನ್ನು ಬಡಿಸ್ಬಿಟ್ಟು ನಂತರ ನಾನು ಉಳಿದ ಎಲ್ಲ ಅಡುಗೆಗಳನ್ನು ಬಡಿಸಿದ್ದೀನಿ. ನೋಡ್ತಾ ಇದ್ದೀರಾ, ಈ ಇಷ್ಟೊಂದು ವೆರೈಟಿನ ನಾನು ಹಬ್ಬಕ್ಕಂತಲೇ ಮಾಡಿರೋದು. ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಹಬ್ಬ ಬಂದಾಗಲೂ ನಮ್ಮ ಮನೆಯಲ್ಲಿ ವೆರೈಟಿ ಊಟ ಇದ್ದೇ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಇವಾಗ ಕುಂಕುಮಕ್ಕೆ ಅಂತ ನಾನು ಮುತ್ತೈದೆಯರನ್ನೆಲ್ಲ ಕರೆದಿದ್ದೀನಿ. ಬಟ್ ಇವಾಗ ಟೈಮ್ ಬಂದು 7 o'clock. ನನ್ನ ಫ್ರೆಂಡು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಕುಂಕುಮಕ್ಕಂತ. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಆಮೇಲೆ ಗೊತ್ತಾಗಿತ್ತು, ನಂತರ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಳಗಡೆ ಬಂದರು. ಏನೂ ಹೇಳಿಲ್ಲ, ಸೊ ಅವರು ಓಕೆ ಅಂತಲೇ ಹೇಳಿದರು. ಇವಾಗ ನನ್ನ ಮಗ ಹೋಗಿ ಅವರಿಗೆ ವಿಶ್ ಮಾಡ್ತಾ ಇದ್ದಾನೆ, ನನಗೂ ಕೂಡ ವಿಶ್ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯನೂ ಕೂಡ ತಿಳಿಸಿದ್ದಾರೆ. ಇವಾಗ ನನ್ನ ಫ್ರೆಂಡ್ಗೆ ನಾನು ಕುಂಕುಮ ಕೊಟ್ಟಿದ್ದೀನಿ, ಬಟ್ ಆ ಒಂದು ವಿಡಿಯೋನ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸೊ ಫೈನಲಿ ನಾನು ನಮ್ಮ ಫ್ಯಾಮಿಲಿ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದೊಂದು ವಿಡಿಯೋ ನೆಕ್ಸ್ಟ್ ಡೇ ನೈಟ್ ಕಳಶನ ಕದಲಿಸಿದ ಮೇಲೆ ನೆಕ್ಸ್ಟ್ ಡೇ ನಾನು ಕಳಶ ಇಳಿಸುವ ಮುಂಚೆ ನಾನು ತೆಗೆದಿರುವಂಥ ವಿಡಿಯೋ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿ ಮೊದಲಿಗೆ ಹೇಗೆ ರೆಡಿಯಾಗಿದ್ದರು ಅಂತ, ಆನಂತರ ನಾನು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಪ್ರತಿ ವರ್ಷವೂ ನಾನು ಕಳಶನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ಯಾವುದೇ ರೀತಿ ಆಡಂಬರದಲ್ಲಿ ಪೂಜೆ ಮಾಡಲ್ಲ. ಸೊ ನಮ್ಮನೆ ಮಹಾಲಕ್ಷ್ಮಿ ಹೀಗೆ ಕಾಣಬೇಕು ಅಂತ ನನ್ನ ಒಂದು ಆಸೆ. ಈ ವರ್ಷ ನಾನು ಮುಖವಾಡ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈ ವರ್ಷ ಮುಖವಾಡದಲ್ಲಿ ನಮ್ಮ ಮನೆ ಮಹಾಲಕ್ಷ್ಮಿ ಈ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇವಾಗ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ಯಾರೆಲ್ಲ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.